1,500 ಜನಕ್ಕೆ ಸರ್. ನಮ್ ಬಾಸ್ ಡೆಬಿಲ್ ಫಿಲಮ್ ಇವತ್ತು ರಿಲೀಸ್ ಆಗಿದೆ, ಅದಕ್ಕೋಸ್ಕರ. ಖಂಡಿತ ಆಗ್ಲೇಬೇಕಲ್ಲ ಸರ್, ನಮ್ ದೇವರ ಮೇಲೆ ರಿಲೀಸ್ ಆಗ್ಲೇಬೇಕಲ್ವಾ. ಹೌದು ಸರ್, ಚಿಕನ್ ಬಿರಿಯಾನಿ. ಹೌದು. ಏನಿಲ್ಲ ಸರ್, ನಾವು ರಿಲೀಸ್ ಆದ್ರೆ ಸಾಕು, ನಮ್ಗೆ ನಮ್ ದೇವ್ರು ನಮ್ ರಿಲೀಸ್ ಆದ್ರೆ ಸಾಕು, ನಾವಿನ್ನೇನು ಕೇಳಲ್ಲ. ಅವ್ರಿಗೆ ಏನ್ ಹೇಳಿ, ಅಭಿಮಾನಿಯಾಗಿ ಏನ್ ಹೇಳಲ್ಲ ಸರ್, ನಾವು ಅಭಿಮಾನಿಗಳಿಗೆ ಹೇಳ್ತೀವಿ. ಅವ್ರಿಗೆ ಬಾಸ್ ಹೇಳ್ಬೇಕಾರೋದು ಒಂದೇ, ಆದಷ್ಟು ಬೇಗ ಬನ್ನಿ ಬಾಸ್, ನಿಮ್ಗೆ ನಿಮ್ ಸೆಲೆಬ್ರಿಟಿ ಅಂತ ನಮ್ಮನ್ನ ನೀವು ಹರ್ಸಿದೀರಾ, ನಾವು ನಿಮ್ಮನ್ನ ಮೆರೆಸ್ತೀವಿ. ತಾಯಿ ಆಶೀರ್ವಾದ ಸದಾ ನಮ್ ಬಾಸ್ ಮೇಲೆ ಇರುತ್ತೆ. ದೇವ್ರು ಒಳ್ಳೇದ್ ಮಾಡಿ, ಎಲ್ರಿಗೂ ನಮ್ ಸೆಲೆಬ್ರಿಟಿಗಳಿಗೆ ಒಳ್ಳೇದ್ ಮಾಡ್ಲಿ. ಜೈ ಡಿ ಬಾಸ್. ಇವತ್ತು ಕರ್ನಾಟಕದಾದ್ಯಂತ ಡೆವಿಲ್ ಸಿನಿಮಾ ಬಿಡುಗಡೆಗೊಂಡಿದೆ. ಈ ಪ್ರಯುಕ್ತ ನಮ್ಮ ಡಿ ಬಾಸ್ ಹೇಳೋ ಹಾಗೆ ಅನ್ನದಾನ ಶ್ರೇಷ್ಠ ದಾನ ಅಂತ. ಪ್ರಪಂಚದಲ್ಲಿ ಯಾವ ದಾನ ಮಾಡೋಕ್ಕಾಗಿಲ್ಲ ಅಂದರೂ ಅನ್ನದಾನ ಮಾಡಬೇಕಂತೆ. ಇವತ್ತು ಅವರ ಚಿತ್ರ ಬಿಡುಗಡೆ ಆದ ಪ್ರಯುಕ್ತ ನಾವು ಎಲ್ಲರಿಗೂ ಬಿರಿಯಾನಿಯನ್ನು ಸಮರ್ಪಿಸ್ತಾ ಇದ್ದೀವಿ. ಯಾಕಂದರೆ ಇವತ್ತು ಡಿ ಬಾಸ್ ನಮ್ಮ ಜೊತೆ ಇಲ್ಲ, ಆದರೂ ಅವರು ಹೇಳ್ಕೊಟ್ಟಂಥ ಪಾಠ, ಅವರು ನಡೆದಂಥ ದಾರಿ, ದಾನ ಧರ್ಮ ಇದನ್ನು ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಅಭಿಮಾನಿಗಳಿಗೋಸ್ಕರ ಅವ್ರ ಹೊಟ್ಟೆ ತುಂಬ ಬಿರಿಯಾನಿ ತಿಂದು ಫಿಲಮ್ ನೋಡಲಿ ಅನ್ನೋದೇ ನಮ್ಮ ಆಸೆ. ಸೊ ಆ ಪ್ರಯುಕ್ತವಾಗಿ ಇವತ್ತು ಬಿರಿಯಾನಿ ಮಾಡಿದ್ದೀವಿ. ಅದು ಬಿಟ್ಟು ಇನ್ನೊಂದು ಮೆಸೇಜ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಹೇಳ್ಬೋದು ಡಿ ಬಾಸ್ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ, ಬಟ್ ಡಿ ಬಾಸ್ ಅಭಿಮಾನಿಗಳು ಗೊತ್ತು ಡಿ ಬಾಸ್ ಏನು ಅಂತ. ಡಿ ಬಾಸ್ ಅವ್ರು ಈಚೆ ಬಂದೇ ಬರ್ತಾರೆ. ಡಿ ಬಾಸ್ ಅಭಿಮಾನಿಗಳಿಗೆ ಖುಷಿ ತಂದೆ ತರ್ತಾರೆ. ಅವರ ಫಿಲಮ್ ಯಶಸ್ವಿಗೊಳ್ಳಿ. ಇದೇ ಫಿಲಮ್ಮು 100 ದಿನಗಳನ್ನ ನಾವು ಇದೇ ಥಿಯೇಟ್ರಲ್ಲೇ ಸಂಭ್ರಮಾಚರಣೆಯನ್ನು ಆಚರಿಸ್ತೀವಿ ಅಂತ ಹೇಳಿ ಎಲ್ಲರಿಗೂ ಡಿ ಬಾಸ್ ಅಭಿಮಾನಿಗಳಿಗೆ ಡೆವಿಲ್ ಚಿತ್ರ ಶತದಿನೋತ್ಸವ ಆಚರಿಸಲಿ ಎಂದು ನಾನು ಕೋರ್ಕೋತೀನಿ. ಮೂವಿ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಖುಷಿ ಇದೆ. ಅವ್ರನ್ನ ಮತ್ತೆ ನಾವು ಈ ತೆರೆ ಮೇಲೆ ನೋಡ್ತಾರೆ, ತುಂಬಾ ಖುಷಿ ಇದೆ. ಇದು ರಾಜಕೀಯ ವಿಷಯದಲ್ಲಿ ಮತ್ತೆ ಈ ತರ ಒಂದು 2 ಕ್ಯಾರೆಕ್ಟರ್ ಮಾಡಿದ್ದಾರೆ. ಅಫ್ಕೋರ್ಸ್ ಅವ್ರಿಗೆ ನನ್ನ ಕಡೆಯಿಂದ ಏನಂದ್ರೆ ಆದಷ್ಟು ಬೇಗ ಅವರು ಒಳ್ಳೆ ಇದಾಗಿ ಇದು ಮಾಡಿಕೊಂಡು ಆಚೆ ಬರಲಿ ಅಂತಾನೆ ನಾವು ಕೂಡ ಒಂದು ಕೇಳ್ಕೊತಾ ಇದ್ದೀವಿ. ಅಫ್ಕೋರ್ಸ್ ಎಲ್ಲರೂ ನೋಡೋಂಥ ಮೂವಿ, ದಯವಿಟ್ಟು ಬಂದು ಥಿಯೇಟ್ರಿಗೆ ಬಂದು ನೋಡಿ, ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯ್ತು. ಅನ್ನದಾನ ಬಗ್ಗೆ ಹೇಳಿ. ಏನಾದ್ರು ಅನ್ನದಾನ ಇಲ್ಲ, ಇದುವರೆಗೂ ಯಾವತ್ತೂ ನೋಡಿಲ್ಲ. ಅನ್ನದಾನ ಎಲ್ಲ ಮಾಡಿದ್ದಾರೆ, ಬ್ಲಡ್ ದಾನ ಎಲ್ಲ ಥರ ಶ್ರೇಷ್ಠ ದಾನಗಳು ಮಾಡ್ತಾ ಇದ್ದಾರೆ. ಈ ವಿಷಯವಾಗಿ ನನಗೆ ತುಂಬ ಈ ಅಭಿಮಾನಿಗಳಿಗೆ ನಾನು ತುಂಬಾ ಖುಷಿ ಆಗುತ್ತೆ. ಈ ಥರ ಒಂದು ಮಾಡ್ತಿದ್ದ ಒಂದು ಹೊಸ ಚೇಂಜಸ್ ನಾನು ನೋಡ್ತಾ ಇದ್ದೀನಿ. ಅಫ್ಕೋರ್ಸ್ ಎಲ್ಲರಿಗೂ ಒಳ್ಳೇದಾಗಲಿ, ಮತ್ತು ಅವರು ಕೂಡ ಒಳ್ಳೇದಾಗಿ ಆದಷ್ಟು ಬೇಗ ಆಚೆ ಬರಲಿ ಅಂತ ಹೇಳ್ಕೊಳ್ತೀನಿ. ಇರೋ ಸಂಕಷ್ಟದಲ್ಲಿ ಆದಷ್ಟು ಬೇಗ ಆಚೆ ಬರಲಿ, ಬಂದು ಇನ್ನೂ ಹೆಚ್ಚಿಗೆ ಇನ್ನೂ ಜಾಸ್ತಿ ವರ್ಷ ಮೂವಿಗಳಿಗೆ ಕೊಡಲಿ. ಸೊ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ತಪ್ಪು ಎಲ್ಲರೂ ಮಾಡ್ತಾರೆ, ಬಟ್ ಆಗಿರೋ ತಪ್ಪನ್ನ ಅವರಿಗೆ ಈಗ ಅರ್ಥ ಮಾಡ್ಕೊಂಡಿದ್ದಾರೆ. ಹಂಗಂತೇಳ್ಬಿಟ್ಟು ಅದನ್ನೇ ಮೂವ್ ಆನ್ ಆಗಬಾರ್ದು. ನೆಕ್ಸ್ಟ್ ಅದನ್ನು ಬಿಟ್ಟು ಆದಷ್ಟು ಬೇಗ ಆಚೆ ಬಂದು ನಮಗೆಲ್ಲ ಒಂದು ಗುಡ್ ನ್ಯೂಸ್ ಕೊಡಲಿ ಅಂತೇಳಿ ನಾವು ಕಾಯ್ತಾ ಇರ್ತೀವಿ. ಐ ಮಿಸ್ ಯು ಬಾಸ್. ಇವತ್ತು ನಮಗೆ ಹಬ್ಬನೇ ಆಗಿದೆ ಸರ್. ಅವ್ರು ಇದ್ದಿದ್ರೆ ಇನ್ನೂ ತುಂಬಾ ಚೆನ್ನಾಗಿರೋದು. ನಮ್ಮ ಬಾಸ್ ಆದಷ್ಟು ಬೇಗ ಬರಲಿ ಸರ್. ಬಾಸ್ ಬೇಗ ಬನ್ನಿ ಸರ್.